ಬಹುವರ್ಷಗಳ ನಂತರ ಮುಖ್ಯಮಂತ್ರಿಗಳು ಇವತ್ತು ತಮ್ಮ ಸಚಿವ ಸಂಪುಟದ ಸಭೆಯನ್ನು ಕಲಬುರಗಿಯಲ್ಲಿ ನಡೆಸಿದ್ರು. ಕೆಲವು ನಿರ್ಣಯಗಳನ್ನು ತೆಗೆದುಕೊಂಡಿದ್ದಾರೆ. ಅಲ್ಲಿ ತೆಗೆದುಕೊಂಡ ಮೇಲೆ ಅದು ಮಹತ್ವದೆಂದೇ ಹೇಳಬೇಕು. ನಾವು ಹೇಳದಿದ್ರು ಅವರು ಹೇಳ್ತಾರೆ. ಇಂದು ಚರ್ಚೆ ಆಗಿದ್ದ 56 ವಿಷಯ ಅಂತೆ. ಅದರಲ್ಲಿ 46 ಕಲ್ಯಾಣ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ. ಸುಮಾರು 12,692 ಕೋಟಿ ಪೈಕಿ ಈ ಭಾಗಕ್ಕೆ 11,770 ಕೋಟಿ ಅನುದಾನಂತೆ. ಇದು ಹೊಸ ಅನುದಾನ ಅನ್ನೋ ಭ್ರಮೆಗೆ ಯಾರು ಹೋಗಿಬಿಡಬೇಡಿ. ಯಾಕಂದರೆ ಅಷ್ಟೊಂದು ಕಾಸಿರೋ ಸರ್ಕಾರ ಅಲ್ಲ ಇದು. ಈ ಹಣ ನನ್ನ ಲೆಕ್ಕಾಚಾರದಲ್ಲಿ HKDBಗೆ ಕೊಟ್ಟಿರೋ ದುಡ್ಡು ಇರಬೇಕು. ಆ ಭಾಗಕ್ಕೆ ಈಗಾಗಲೇ ಕೊಟ್ಟಿರೋ ದುಡ್ಡದು ಅದನ್ನೇ ತೋರಿಸ್ತಿದ್ದಾರೆ. ಈಗ SC/ST ಫಂಡನ್ನು ತೆಗೆದು ಹೆಂಗೆ ಗ್ಯಾರಂಟಿ ತಿರುಗಿಸಿದ್ರೋ ಇದು ಅಷ್ಟೇ. ಬಟ್ ಸ್ಟಿಲ್ ಕೊಟ್ಟಿದ್ದಾರಂತೆ. ಬೀದರ್ ಹಾಗೂ ರಾಯಚೂರು ಪಟ್ಟಣಗಳನ್ನು ಮಹಾನಗರ ಪಾಲಿಕೆಗಳನ್ನಾಗಿ ಮೇಲ್ದರ್ಜೆಗೆ ಏರಿಸಲಾಗಿದೆ. ಏರಿಸ್ಬೋದು, ಆ ಭಾಗ ಜನ ಖುಷಿಯಾಗತ್ತೆ ನಮ್ಮ ಕಾರ್ಪೊರೇಷನ್ ಆಯಿತು ಅಂತ. ಬಟ್ ರಾಯಚೂರ್ನೋ ಬೀದರ್ನೋ ಅಥವಾ ಯಾವುದೇ ಈ ಥರದ ಊರುಗಳನ್ನು ಹೊಸದಾಗಿ ಬರೋದನ್ನೆಲ್ಲ ರಾಜಧಾನಿ ಕರ್ನಾಟಕದ್ದೇ ಅಂತ ಘೋಷಿಸಿದ್ರೂ ಏನೂ ವ್ಯತ್ಯಾಸ ಆಗಲ್ಲ, ಹಾಗೇ ಇರುತ್ತೆ. ಹೈದರಾಬಾದ್ ಕರ್ನಾಟಕದಲ್ಲಿ ಇವತ್ತಾಗಬೇಕಾಗಿದ್ದ ರೆವ್ಯೂ ಏನಪ್ಪ ಅಂದರೆ, ಅಪಾರ್ಟ್ ಫ್ರಮ್ ಅವ್ರಿಗೆ ಮಾಡಿಕೊಡ್ಬೇಕಾದ ಒಳ್ಳೆಯ ಕೆಲಸಗಳ ಜೊತೆಗೆ ಕಳೆದ 10 ವರ್ಷದಲ್ಲೋ 20 ವರ್ಷದಲ್ಲೋ ಹೋಗಿರೋ ದುಡ್ಡೇನಿದೆ ಅದು ಹೇಗೆ ವಿನಿಯೋಗ ಆಗಿದೆ ಆ ಭಾಗದಲ್ಲಿ ಅನ್ನೋದು. ಯಾಕೆ ಆ ಭಾಗಕ್ಕೆ ಅಷ್ಟಷ್ಟು ದುಡ್ಡು ಕೊಟ್ಕೊಂಡು ಬಂದರು, ಆ ಊರುಗಳ ಕಡೆಗೆ ಇವತ್ತು ಹೋದರೆ ಇಲ್ಲಿ ಏನಾಗಿದೆ ಅನ್ನೋ ಪ್ರಶ್ನೆ ಯಾರಿಗಾದ್ರೂ ಬರುತ್ತೆ. ಭಾಳ ಜಾಗಗಳಲ್ಲಿ ಇಂಪ್ರೂವ್ಮೆಂಟ್ ಆಗಿದೆಯಾ ಅಂತ ಪ್ರಶ್ನೆ ದೊಡ್ಡವರ ಜಾಗಗಳಲ್ಲಿ, ದೊಡ್ಡವರ ಕ್ಷೇತ್ರಗಳಲ್ಲಿ. ಸಣ್ಣವ್ರನ್ನ ಬಿಟ್ಬಿಡಿ ಪಾಪ, ದೊಡ್ಡವರ ಕ್ಷೇತ್ರದಲ್ಲಿ ಹೆಸರು ಹೇಳ್ಕೊಂಡು. ಸರಿ, ಕಲ್ಯಾಣ ಕರ್ನಾಟಕದ ಇದಕ್ಕೆ ಪ್ರತ್ಯೇಕ ಸಚಿವಾಲಯ ಮಾಡ್ತಾರಂತೆ. ಯಾಕೆ? HKDB ಇದೆಯಲ್ಲ, ವೈ ಅನದರ್ ಅಡಿಷನಲ್ ಕಾಸ್ಟ್ ಇದು? ಇದರಿಂದ ಏನು ಲಾಭ ಏನಾಗುತ್ತೆ ಗೊತ್ತಾಗ್ತಿಲ್ಲ ನನಗೆ. ಇನ್ನೊಂದು ಕಾರು, ಇನ್ನೊಬ್ಬ ವ್ಯಕ್ತಿ, ಇನ್ನೊಂದು ಹುದ್ದೆ, ಜನರಿಗೆ ನಂಗೆ ಅರ್ಥ ಆಗ್ತಿಲ್ಲ. ಯು ಟು ಸ್ಟ್ರೆಂಥನ್ HKDB ಆ್ಯಂಡ್ ಪ್ರಾಪರ್ಲಿ ವರ್ಕ್ ಅಲ್ಲಿ. ಅದೇ ಉದ್ದೇಶಕ್ಕೆ ಮಾಡಿದ್ದಿದ್ದು ಅದನ್ನು. ಏನೆಯೋ ಬೀದರ್ ಕಲಬುರಗಿ ಜನವಸತಿ ಪ್ರದೇಶ ಕುಡಿಯೋ ನೀರಿಗೆ 7,200 ಕೋಟಿ ವೆಚ್ಚ ಮಾಡೋ ಕಂಪ್ಯೂಟರ್ ಅನುಮತಿ ಕೊಟ್ಟಿದೆ. ಇಲ್ಲ ಕೇಂದ್ರದ ಅರ್ಧ ಪಾಲು ಇದೆಯಂತೆ. ಅಬ್ಬಾ, ಹೇಳಬಿಟ್ಟಿದ್ದಾರೆ ಅರ್ಧ ಪಾಲು ಇದೆ ಅಂತ. ಹೇಳ್ಬಿಟ್ಟಿದ್ದಾರೆ. ಹಂಗಾಗಿ ಅದೇ ಈಗ ಅಕ್ಕಿದ್ದಂಗೆ ಇದು ಅಲ್ಲಿ ಹೇಳಲಿಲ್ಲ 10 kg ಕೊಡ್ತಾ ಇದ್ದೀವಿ ಏನ್ಬಿಡೋದು. ಇಲ್ಲಿ ಹೇಳ್ತಾ ಇದ್ದಾರೆ ಪುಣ್ಯಕ್ಕೆ, ಗೊತ್ತಿಲ್ಲ. ಅನುಭವ ಮಂಟಪದಿಂದ ಅಂಜನಾದ್ರಿ ಬೆಟ್ಟದವರಿಗಿರೋ ಪ್ರವಾಸೋದ್ಯಮ ಸ್ಮಾರಕ ಉಳಿಸಿ ಅಭಿವೃದ್ಧಿ ಮಾಡೋದಕ್ಕೆ ಒಪ್ಕೊಂಡಿದ್ದಾರಂತೆ. ಇನ್ನು ತುಂಬಿದ ಜಲಾಶಯಕ್ಕೇನೋ ತುಂಗಭದ್ರಾಗ ಅವರು ಬಾಗಿನ ಕೊಡ್ತಾರಂತೆ. ಆಮೇಲೆ ಡ್ಯಾಮ್ನಲ್ಲಿ ನೀರಲ್ಲಿ ಉಳಿಯುವಂತೆ ಮಾಡಿದ ತಂತ್ರಜ್ಞರನ್ನು ಸನ್ಮಾನಿಸ್ತಾರಂತೆ. ವೆರಿ ಗುಡ್ ಜಾಬ್. ಯಾಕಂದರೆ ಅವ್ರು ಅಂಥದ್ದೇ ಒಳ್ಳೆ ಕೆಲಸ ಮಾಡಿದ್ದಾರೆ. ಹಾಗಾಗಿ ಅವರು ಸನ್ಮಾನಕ್ಕೆ ಯೋಗ್ಯರು ಮತ್ತು ಅರ್ಹರು. ಮತ್ತು ಆ ಭಾಗದ ಜನ, ಪರ್ಟಿಕ್ಯುಲರ್ಲಿ ರಾಜ್ಯದ ಜನ ಋಣಿಯಾಗೇ ಇರಬೇಕು. ಕಷ್ಟಪಟ್ಟೇ ಮಾಡಿದ್ದಾರೆ, ಯಾವ ಅನುಮಾನನೂ ಇಲ್ಲ. ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿಗಳಿಗೆ ಸೆಪ್ಟೆಂಬರ್ 30ರವರೆಗೂ ನ್ಯಾಯಾಂಗ ಬಂಧನ ವಿಸ್ತರಣೆಯಾಗಿದೆ. ಇದೇ ವೇಳೆ ಬಳ್ಳಾರಿ ಜೈಲಿನಲ್ಲಿರುವ ದರ್ಶನ್ಗೆ ಬೆನ್ನು ನೋವು ಬಂದಿದೆ. ಏನ್ ಕೇಳೋದು, ಕುರ್ಚಿ ಕೊಡ್ತಿಲ್ಲ ಅಂತನಾ, ಚೇರ್ ಕೊಡ್ತಿಲ್ಲ ಅಂತ ವಾದ. ಹೌದಾ? ದರ್ಶನ್ ಏನು ಕೋಕ ಆರೋಪಿ ಅಲ್ಲಪ್ಪ, ಕೊಲೆ ಆರೋಪಿ. ಕೂತ್ಕೊಳ್ಳೋಕೆ ಒಂದು ಚೇರ್ ಕೊಡಲ್ಲ ಅಂದ್ರೆ ಹೆಂಗ್ರಿ ಅಂತ ನ್ಯಾಯಮೂರ್ತಿಗಳನ್ನ ವಕೀಲರು ಕೇಳಿದ್ದಾರೆ. ಆಮೇಲೆ ಏನು ಕುಟುಂಬ ಸದಸ್ಯರು, ಗೆಳೆಯರು ಯಾರು ಭೇಟಿಗೆ ಅವಕಾಶ ಕೊಡ್ತಿಲ್ಲ ಅಂತೆಲ್ಲ ಹೇಳಿದ್ದಾರೆ. ಸರಿ, ಕೋರ್ಟ್ ಏನು ಹೇಳಿದೆ, ಜೈಲು ನಿಯಮಗಳ ಪ್ರಕಾರ ಅವ್ರಿಗೆ ಯಾವ್ದು ಅಗತ್ಯ ವಸ್ತು ಇದೆ ಅದ್ರ ಕೊಡಿ, ಮತ್ತು ಅವ್ರ ಫ್ಯಾಮಿಲಿ ಫ್ರೆಂಡ್ಸಿಗೆ ಭೇಟಿಗೆ ಅವಕಾಶ ಕೊಡಿ. ಅದು ಜೈಲು ನಿಯಮದ ಪ್ರಕಾರನೇ ಮಾಡ್ಬೋದು, ಮಾಡೋದೇ ಇಲ್ಲ ಅಂತ ಹೇಳಬಾರ್ದು. ನಿಯಮದಲ್ಲಿ ಕುರ್ಚಿ ಕೊಡಲಿಕ್ಕೆ ಇಲ್ಲ ಅನ್ನೋದನ್ನ ನಾನು ಕೊಡಲ್ಲ ಅಂತಿರೋ ಹಾಗೆ ನಿಯಮದಲ್ಲಿ ಅವರ ಕುಟುಂಬಸ್ಥರು ಮತ್ತು ಗೆಳೆಯರು ಅಥವಾ ಎಷ್ಟೋ ವಿಸಿಟರ್ಸ್ ಭೇಟಿ ಮಾಡಬಹುದು ಅನ್ನೋದು ಕಾನೂನಲ್ಲಿ ಅದು ಕೊಡ್ಬೇಕಲ್ವಾ. ಬರೀ ಫ್ಯಾಮಿಲಿಗೆ ಮಾತ್ರ ಕೊಟ್ಟಿದ್ರು, ಫ್ರೆಂಡ್ಸ್ ಕೊಟ್ಟಿರಲಿಲ್ಲ. ಏನಿದೆ ಅದು ಓನ್ಲಿ ಫ್ಯಾಮಿಲಿ ಮೆಂಬರ್ಸ್ ಅಂತ ನಿಯಮದಲ್ಲಿ ಇದೆಯೋ? ಹಾಗೇನಿಲ್ಲ. ಮತ್ತೆ ಅದನ್ನೇ ಕೋರ್ಟ್ ಕೊಡಕ್ಕೆ ಮಾಡಬಾರ್ದು. ಕುರ್ಚಿ ಕೊಡಕ್ಕೆ ರೂಲಲ್ಲಿ ಇಲ್ಲ, ಪರ ಕೊಡಲ್ಲ ಅಂದಂಗೆ. ಇಲ್ಲಿ ರೂಲಲ್ಲಿ ಇರೋದನ್ನ ನೀವು ಫಾಲೋ ಮಾಡ್ಬೇಕಲ್ಲ. ಅವಾಗ ಕೊಡಬೇಕು, ಅದನ್ನ ನೀವು ಕೊಡಲ್ಲ ಅಂತ ಅನ್ಬಾರ್ದು. ಅದನ್ನೆಲ್ಲ ನನ್ನ ಪ್ರಕಾರ ಏನೆಯೋ. ಇದೇ ವೇಳೆ ವಿನಯ್ ಮೊಬೈಲ್ ಮತ್ತೊಮ್ಮೆ ರಿಟ್ರೈವ್ ಮಾಡೋದಕ್ಕೆ ಪೊಲೀಸರು ಅನುಮತಿ ಪಡೆದಿರಂತೆ. ಕಾರಣ ಅದಾದ ಫೋಟೋ ಯಾವುದೋ ಇದೆಯಲ್ಲ ರೇಣುಕಾಸ್ವಾಮಿದು, ಅದು AI ಫೋಟೋ ಅನ್ನೋ ಆರೋಪದ ಹಿನ್ನೆಲೆಯಲ್ಲಿ. ಆಲ್ ರೈಟ್. ಇನ್ನೊಂದು ಸರಿ FSL ವರದಿನ ಮುಚ್ಚಿದ ಲಕೋಟೆಯಲ್ಲಿ ಕೋರ್ಟಿಗೆ ಕೊಟ್ಟಿದ್ದಾರಂತೆ. ಗುಡ್, ಒಳ್ಳೆಯದು. ಬಳ್ಳಾರಿ ಜೈಲಲ್ಲಿ ಪತ್ನಿ ಇವತ್ತು ಭೇಟಿ ಮಾಡಿದ್ದಾರೆ. ಅವರನ್ನು ಪತಿಯನ್ನು ಭೇಟಿ ಮಾಡಿದ್ದಾರೆ.
ಇನ್ನು ಆ ಗಲಾಟೆ ಆಗಿತ್ತಲ್ಲ, ಫೋಟೋ ಗಲಾಟೆ ಬೆಂಗಳೂರು ಪರಪ್ಪನಗರದಲ್ಲಿ, ಅದರದ್ದು ಯಾರು ವಿಲ್ಸನ್ ಗಾರ್ಡನ್ ನಾಗ ಆತನನ್ನು ಬೆಂಗಳೂರಿಂದ ಕಲಬುರಗಿಗೆ ವರ್ಗ ಮಾಡಾಕ್ಬಿಟ್ಟಿದ್ದಾರೆ. ಅವ್ನ ಸಹಚರನೂ ಮಾಡ್ತಾರಾ? ಹಾಂ ಸರ್. ಓಕೆ, ಒಳ್ಳೆಯದು, ಮಾಡಲಿ. ಇನ್ನು ಜಾತಿ ನಿಂದನೆ ಆರೋಪ ಪ್ರಕರಣದಲ್ಲಿ ಬಿಜೆಪಿ ಶಾಸಕ ಮುನಿರತ್ನರನ್ನ ಕೋರ್ಟ್ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದೆ. ಪೊಲೀಸ್ ಕಸ್ಟಡಿ ಅವಧಿ ಇಂದಿಗೆ ಮುಗಿದ ಕಾರಣ ಬೆಂಗಳೂರಿನ ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಶಾಸಕ ಮುನಿರತ್ನ ಅವರನ್ನ ಹಾಜರುಪಡಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮುನಿರತ್ನ ಮಧ್ಯಂತರ ಜಾಮೀನು ಕೋರಿ ಅರ್ಜಿ ಸಲ್ಲಿಸಿದ್ರು. ಆಕ್ಷೇಪಣೆ ಸಲ್ಲಿಸಲು ಎಸ್ಪಿಪಿ ಕಾಲಾವಕಾಶ ಕೋರಿದ್ರು. ಆದರೆ ಇದಕ್ಕೆ ಮುನಿರತ್ನ ಪರ ವಕೀಲರು ಆಕ್ಷೇಪಿಸಿದ್ರು. ಮಧ್ಯಂತರ ಜಾಮೀನು ಮಂಜೂರು ಮಾಡುವಂತೆ ಕೋರಿದ್ರು. ವಿಚಾರಣೆಗೆ ಒಂದು ನೋಟಿಸ್ ಕೂಡ ನೀಡಿಲ್ಲ. ತಿರುಪತಿಗೆ ಹೋಗುವಾಗ ತರಾತುರಿಯಲ್ಲಿ ಅರೆಸ್ಟ್ ಮಾಡಿದ್ದಾರೆ. ಇದು ರಾಜಕೀಯ ಪ್ರೇರಿತ ಪ್ರಕರಣ ಅಂತ ವಕೀಲ ಅಶೋಕ್ ಹಾರನಹಳ್ಳಿ ವಾದವನ್ನು ಮಾಡಿದ್ರು. ಕಡೆಗೆ ಅರ್ಜಿ ವಿಚಾರಣೆ ನಾಳೆಗೆ ಮುಂದೂಡಿಕೆಯಾಗಿದೆ. ಈ ಮಧ್ಯೆ ಮುನಿರತ್ನಗೆ ಒಂದು ನ್ಯಾಯ, ಚೆನ್ನಾರೆಡ್ಡಿ ಪಾಟೀಲ್ಗೆ ಒಂದು ನ್ಯಾಯ ಯಾಕೆ ಅಂತ ಬಿಜೆಪಿಯ ಸಿಟಿ ರವಿ ಅವರ ಪ್ರಶ್ನೆ. ಆಡಿಯೋ ಬಗ್ಗೆ ತನಿಖೆ ಆಗಬೇಕು ಅಂತ ಶೋಭಾ ಕರಂದ್ಲಾಜೆ ಅವರು ಆಗ್ರಹಿಸಿದ್ದಾರೆ. ಕಾನೂನು ಎಲ್ರಿಗೂ ಒಂದೇ ಅನ್ನೋದನ್ನ ತೋರಿಸಬೇಕಾಗಿತ್ತು. ಚೆನ್ನಾರೆಡ್ಡಿ ಪಾಟೀಲ್ಗೂ ಒಂದೇ, ಮುನಿರತ್ನಗೂ ಒಂದೇ ಅಂತ ತೋರಿಸಬೇಕಾಗಿತ್ತು. ಚೆನ್ನಾರೆಡ್ಡಿ ಪಾಟೀಲ್ ಮೇಲೆ ಅಟ್ರಾಸಿಟಿ ಕೇಸ್ ಬುಕ್ ಆದ್ರೆ ಅರೆಸ್ಟ್ ಮಾಡಲ್ಲ, ಮುನಿರತ್ನ ಮೇಲೆ ಅಟ್ರಾಸಿಟಿ ಕೇಸ್ ಆದ್ರೆ ಅರೆಸ್ಟ್ ಮಾಡ್ತಾರೆ. ಚಲುವರಾಯ ಕಾನೂನಿನಂತೆ ಏನು ಕ್ರಮವನ್ನ ಕೈಗೊಳ್ತಾರೆ. ಇದರ ಸತ್ಯಾಸತ್ಯತೆಯ ಬಗ್ಗೆ ಕೂಡ ತನಿಖೆ ಆಗಬೇಕು. FSL ರಿಪೋರ್ಟ್ ಅನ್ನ ಕರೆಕ್ಟ್ ಆಗಿ ಮಾಡಬೇಕು. ಅದು ನಮಗೂ ಗೊತ್ತು, ಕಾನೂನು ಪ್ರಕಾರ ಏನು ತಗೋಬೇಕೋ ತಗೋತಾರೆ. ಕೋರ್ಟ್ ತನ್ನ ಪ್ರಕಾರ ತಾನು ತಗೊಳತ್ತೆ. ನಾಳೆ ಏನೋ ಬೇಲ್ ಅಪ್ಲಿಕೇಶನ್ ಬರ್ಬೋದು, ಕೋರ್ಟ್ ಹಿಯರ್ ಮಾಡ್ಬೋದು, ಅದು ಏನು ಮಾಡುತ್ತೋ ಅದ್ರ ಬಿಟ್ಟಿದ್ದು. ಬಟ್ ನನಗೆ ಇದ್ರಲ್ಲಿ ಒಂದು ಅರ್ಥ ಆಗದೆ ಇದ್ದಿದ್ದೇನು ಅಂದರೆ, ಇದಕ್ಕೆ SPP ಹಾಕಿದಾರಂತೆ, ಅಂದರೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್. ಭಾಳ ಸ್ಟ್ರೇಂಜ್ ಆ್ಯಂಡ್ ಆಶ್ಚರ್ಯ ನನಗೆ ಇಂಥ ಕೇಸ್ಗೆ SPP ಹಾಕೋದು ಭಾಳ ಸ್ಟ್ರೇಂಜ್. ಸ್ಟಿಲ್ ಸರ್ಕಾರಕ್ಕೆ ಅಧಿಕಾರ ಇದೆ, ಹಾಕೋಬೋದು. ಸಾಮಾನ್ಯವಾಗಿ SPP ಹಾಕೋ ಪ್ರಕರಣಗಳು ಯಾವುದು? ಸ್ವಲ್ಪ ಒಂಥರ ಈ ಯಾವುದೋ ಮರ್ಡರ್ಗಳು, ದೊಡ್ಡ ದೊಡ್ಡ ರೇಪ್ಗಳು, ಥರದ್ದೆಲ್ಲ ಇದೆ. ಏನೋ ಸರ್ಕಾರ ತೀರ್ಮಾನ ಮಾಡಿದೆ, ನೋಡೋಣ ನಾಳೆ ಕೋರ್ಟ್ ಏನು ತೀರ್ಮಾನ ಮಾಡುತ್ತೆ ಅಂತ. ಯುವ ವೈದ್ಯೆಯ ಅತ್ಯಾಚಾರ ಖಂಡಿಸಿ ಮುಷ್ಕರ ನಡೆಸುತ್ತಿರುವ ವೈದ್ಯರ ಮುಂದೆ ಕೊನೆಗೂ ಮಮತಾ ಬ್ಯಾನರ್ಜಿ ಮಂಡಿ ಊರಿದ್ದಾರೆ. ತನ್ನ ಅಧಿಕಾರಕ್ಕೆ ಬಂದ ಜೀವನದಲ್ಲಿ, ಅಂದರೆ ಈ ಅವಧಿಯಲ್ಲಿ ಮೊದಲ ಬಾರಿಗೆ ಆಕೆಯನ್ನು ಜನರೇ ಬಗ್ಗಿಸಿರುವ ಏಕೈಕ ಘಟನೆ ಇದು ನನ್ನ ಪ್ರಕಾರ. ಇಲ್ಲಿವರೆಗೂ ಆಕೆ ಉಡಾಫೆ ಮತ್ತು ತಾನು ಇಷ್ಟ ಬಂದಂಗೆ ನಡ್ಕೊಂಡು ಹೋಗ್ತೀನಿ, ನಾನು ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತೀನಿ ಅಂತ ಮಾಡ್ಕೊಂಡು ಹೋಗಿದ್ದಾನೆ. ಅದರ ಪರಿಣಾಮ ಇವಾಗ ಆಗಿದೆ. ಪೊಲೀಸ್ ಆಯುಕ್ತರನ್ನು ವರ್ಗ ಮಾಡಿದ್ದಾರೆ. ಈ ಕೆಲಸ ಮೊದಲೇ ಮಾಡ್ಬೋದಾಗಿತ್ತು. ಈ ಮಧ್ಯೆ CBI ತನಿಖಾ ವರದಿಯನ್ನು ಸುಪ್ರೀಂ ಕೋರ್ಟ್ ಕೊಟ್ಟಿದೆಯಂತೆ. ಇದರಲ್ಲಿನ ಮಾಹಿತಿ ಆಘಾತಕಾರಿಯಾಗಿದೆ ಅಂತ ನ್ಯಾಯಪೀಠ ಹೇಳ್ತಾ ಇದೆ. ಇರ್ಬೋದು. ಮತ್ತು ಇನ್ನೇನು ವಿಚಾರಣೆ, ಇವತ್ತು ಕೋರ್ಟಲ್ಲಿ ಎಲ್ಲ ವಿಚಾರಣೆ ಇತ್ತು ಸುಪ್ರೀಂ ಕೋರ್ಟಲ್ಲಿ. ಅದು ಸರ್, ಅಲ್ಲಿ ಮಹಿಳಾ ವಕೀಲರಿಗೆ ರೇಪ್ ಬೆದರಿಕೆ ಬರ್ತಿದೆ ಸರ್ಕಾರದ ಪರ ಇರೋರದ್ದು ಅಂತ. ಸುಪ್ರೀಂ ಕೋರ್ಟ್ ನಾವು ಕ್ರಮ ತಗೋತೀವಿ, ಡೋಂಟ್ ವರಿ ಅಂತ ಹೇಳಿದ್ದಾರೆ. ಈ ವಿಚಾರಣೆದು ನೇರ ಪ್ರಸಾರನ ಸ್ಥಗಿತಗೊಳಿಸ್ಬಿಡಿ ಅಂತ ಕಪಿಲ್ ಸಿಬಲ್ಲು ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ ತಳ್ಳಿ ಹಾಕಿದೆ. ಏನಕ್ಕೆ ನಿಲ್ಲಿಸ್ಬೇಕು? ಅವ್ರ ಸರ್ಕಾರ ಪಾರದರ್ಶಕವಾಗಿ ಎಲ್ಲ ಮಾಡಿದ ಮೇಲೆ ಏನಕ್ಕೆ ಅದನ್ನ ಜನಕ್ಕೆ ಗೊತ್ತಾಗಲಿ ಅಲ್ವಾ? ಅದು ಪಾರದರ್ಶಕವಾಗಿರಲಿ. ಏನೇ ಆಲ್ ರೈಟ್. ಸದ್ಯಕ್ಕೆ ಅದು ಪಶ್ಚಿಮ ಬಂಗಾಳದ ಪರಿಸ್ಥಿತಿ. ಬೆಂಗಳೂರಿನಲ್ಲಿ ರಸ್ತೆಗಳಲ್ಲಿ ಬಾಯಿಗೆ ಬಂದಂಗೆ ಆಗ್ತಿರೋ ಘಟನೆಗಳಿಗೆ ಏನು ಕೊರತೆ ಇದ್ದಂಗಿಲ್ಲ. ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಸ್ಕಾರ್ಪಿಯೋ ಕಾರಲ್ಲಿ ಬಂದ 6-8 ದುಷ್ಕರ್ಮಿಗಳು ಏಕಾಏಕಿ ಶಾಲಾ ಬಸ್ ಮೇಲೆ ಅಟ್ಯಾಕ್ ಮಾಡಿದಾರಂತೆ. ಶಾಲಾ ಬಸ್ ಮೇಲೆ ಯಾಕೆ? ರೀಸನ್ ಗೊತ್ತಾಗಿಲ್ಲ ಸರ್. ಅಯ್ಯ ದೇವ್ರೆ, ಕಿಟಕಿ ಗಾಜೆಲ್ಲ ಒಡೆದು ಮಕ್ಕಳಿಗೆ ತೊಂದರೆ ಕೊಟ್ಟಿದ್ದಾರೆ. ಮಕ್ಕಳೊಳಗಡೆ ಇದ್ದಾರೆ ಅನ್ನೋ ಪರಿಜ್ಞಾನ. ಆ 6 ಜನದ ಮಕ್ಕಳು ಯಾವ ಕಾಲೇಜ್ಗೆ ಹೋಗ್ತಾರೆ ಅಂತ ಕೇಳಬೇಕು. ಅವು ಒಳಗೆ ಕೂತಿದ್ದಾಗ ಯಾರು ಒಬ್ರಿಗೆ ಗದರ್ ಬಿಡಬೇಕು, ಆ ಮಕ್ಕಳು ಎಷ್ಟು ಹೆದರ್ಕೊಳತ್ವೆ ಅಂತ ಕೇಳಬೇಕಾಗ. 6 ಜನ ಯಾರಿದ್ದಾರೋ ಅವ್ರ ಇದ್ದರೆ, ಪುಂಡು ಪೋಖರಿಗಳಾಗಿ ಏನು ಇಲ್ದಿದ್ರೆ ಬೇರೆ ವಿಚಾರ. ಏನಪ್ಪ, ಪೊಲೀಸ್ ಆಯುಕ್ತರು 112 ಕರೆ ಮಾಡಿ ಅಂತೆಲ್ಲ ಹೇಳಿದ್ದಾರೆ. ಇನ್ಯಾವುದೋ ಬೆತ್ತಲೆ ಮಾಡಿದ್ದ ಯಾವುದೋ ಹುಡುಗನನ್ನು, ಯಾವುದೋ ರೌಡಿ, ಅವನು ಪೊಲೀಸರು ಹಿಡಿಯೋಕೆ ಹೋದಾಗ ಅವನನ್ನು ಹಲ್ಲೆ ಮಾಡಿದಂತೆ ಅವನ ಕಾಲಿಗೇನೋ ಗುಂಡು ಹೊಡೆದಿದ್ದಾರಂತೆ. ಬಟ್ ಈ ರೋಡ್ ರೇಜು ಮತ್ತು ಒನ್ ವೇದು ಮಕಾಮೂತಿ ನೋಡಿದ್ರೆ ನೀವು ಹ್ಯಾಂಡ್ಲ್ ಮಾಡದೇ ಇದ್ದರೆ ಪೊಲೀಸ್ನವ್ರು ಭಾಳ ಕಷ್ಟ. ಬೆಂಗಳೂರಲ್ಲಿ ಭಾಳ ಕಷ್ಟಪ್ಪ. ಎದುರುಗಡೆಯಿಂದ ಬಂದು ನಡೀತಿರೋಂಥ ಅನಾಹುತಗಳನ್ನು ಭಾಳ ಕಷ್ಟ. ಎಸ್, ಮಾಗಡಿ ಬಳಿ ಒಂದು ಸಂಭವಿಸಿದ ಭೀಕರ ಅಪಘಾತದಲ್ಲಿ ಒಂದೇ ಕುಟುಂಬದ 5 ಸಾವನ್ನಪ್ಪಿದ್ದಾರೆ. ಭದ್ರಾಪುರ ಬಳಿ ಮರಕ್ಕೆ ಡಿಕ್ಕಿ ಹೊಡೆದಾಗಿ ಅನಾಹುತ ಆಗೋಗಿದೆ. 2 ಮಹಿಳೆಯರು, ಎಲ್ಲರನ್ನೂ ಮಾಗಡಿ ಮೂಲದವರು ಅಂತ ಗುರುತಿಸಿದ್ದಾರೆ. ಅಥವಾ ಗುಂಡ್ಲುಪೇಟೆಯಲ್ಲಿ ಬೈಕ್ಗೆ ಟಿಪ್ಪರ್ ಡಿಕ್ಕಿ ಹೊಡೆದಿದೆ. ಕೇರಳ ಮೂಲದ ಒಂದೇ ಕುಟುಂಬದ 3 ಮೃತಪಟ್ಟಿದ್ದಾರೆ. ಟಿಪ್ಪರ್ ಕೆಳಗೆ ಸಿಕ್ಕಾಕಟ್ಟಿದ್ದು 2ರನ್ನ ಟಿಪ್ಪರು ಬೈಕ್ ಸಮೇತ ಎಳ್ಕೊಂಡು ಹೋಗ್ಬಿಟ್ಟಿದೆ. ಅದು ಎಷ್ಟೋ ದೂರ. ಮದ್ಯದ ಅಮಲಿನಲ್ಲಿದ್ದ ಟಿಪ್ಪರ್ ಚಾಲಕ ಅಜಾಗರೂಕತೆಯಿಂದ ಮಾಡಿದ ಅನಾಹುತ.
ಇನ್ನು ಮೋದಿ ಅಮೆರಿಕ ಪ್ರವಾಸಕ್ಕೆ ಕೆಲವೇ ದಿನ ಇರೋ ಹೊತ್ತಿನಲ್ಲಿ ನ್ಯೂಯಾರ್ಕ್ನಲ್ಲಿರುವ PAPS ಸ್ವಾಮಿನಾರಾಯಣ ದೇಗುಲವನ್ನ ದುಷ್ಕರ್ಮಿಗಳು ವಿರೂಪಗೊಳಿಸಿದ್ದಾರೆ. ದೇಗುಲದ ಗೋಡೆ ಮೇಲೆ ಭಾರತ ಹಾಗೂ ಮೋದಿ ವಿರೋಧಿ ಬರಹವನ್ನ ಗೀಚಿದ್ದಾರೆ. ವಿರೋಧಿ ಘೋಷಣೆಗಳನ್ನ ಕೂಗಿದ್ದಾರೆ. ಘಟನೆಯನ್ನ ರಾಜ ಕೃಷ್ಣಮೂರ್ತಿ ಸೇರಿ ಅಲ್ಲಿನ ಹಿಂದೂ ಸಂಸದರು ತೀವ್ರವಾಗಿ ಟೀಕಿಸಿದ್ದಾರೆ. ಇದು ಮೋದಿ ಕಾರ್ಯಕ್ರಮ ವಿರೋಧಿಸುವವರ ಕೃತ್ಯ ಅಂತ ಶಂಕಿಸಲಾಗಿದೆ. ಈ ಕೃತ್ಯವನ್ನ ಭಾರತೀಯ ರಾಯಭಾರಿ ಕಚೇರಿ ಹಾಗೂ ಹಿಂದೂ ಅಮೆರಿಕನ್ ಫೆಡರೇಷನ್ ತೀವ್ರವಾಗಿ ಖಂಡಿಸಿದೆ. ಇದೇ ತಿಂಗಳ 21ನೇ ತಾರೀಕು ಪ್ರಧಾನಿ ಮೋದಿ 3 ದಿನಗಳ ಕಾಲ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಸ್ವಾಮಿನಾರಾಯಣ ದೇಗುಲದ 28 ಕಿಲೋಮೀಟರ್ ದೂರದಲ್ಲಿ ಸೆಪ್ಟೆಂಬರ್ 22ರಂದು ಮೋದಿ ಕಾರ್ಯಕ್ರಮ ನಿಗದಿಯಾಗಿದೆ. ಎಲ್ಲೋ ಮೂಲೆಯಿಂದ 4 ಜನ ಬಂದು ಕೋತಿಗಳು ಆ ಬಣ್ಣದ ಹಿಂಗ್ ಅನ್ಬಿಟ್ಟು ಹಿಂಗ್ ಪುಸ್ ಅಂತ ಹೊಡೆದೋಗ್ಬಿಡೋದು ದೊಡ್ಡ ಇದ್ದಾರೆ ಹೇಡಿಗಳು. ಅವ್ನು ಯಾವನಾರಾಗಿರ್ಲಿ ಅವನು ಹೇಡಿ ನಂಬರ್ 1. ಇದನ್ನು ಬರೆದೋಗಿದ್ದಾನಲ್ಲ ಅವನು ಭಾಳ ದೊಡ್ಡ ಮನುಷ್ಯ, ಏನೋ ನಾ ದೊಡ್ಡ ಹೀರೋ ಅಂತ. ಇದನ್ನ ಯಾಕೆ ಟೀಕೆ ಮಾಡಬೇಕು ಅಂತಂದ್ರೆ ರಿವರ್ಸ್ ಆಗಿ, ಫಾರ್ ಎಕ್ಸಾಂಪಲ್, ಸುಮ್ಮನೆ ಯಾವುದೋ ಒಂದು ಧಾರ್ಮಿಕ ಸ್ಥಳ, ಮಸೀದಿ ಅಂತಾನೋ ಅಥವಾ ಯಾವುದೋ ನಾಳೆ ಯಾವುದೋ ಚರ್ಚು ಅಂತಾನೋ, ಅಥವಾ ಅದಕ್ಕೆ ಸಂಬಂಧಪಟ್ಟಂಗೆ ನಾನು ಹೇಳ್ತಾ ಇರೋದು, ಅದಕ್ಕೆ ಸಂಬಂಧಪಟ್ಟಂಗೆ ಅಲ್ಲಿ ನೆತನ್ಯಾಹು ಪರ, ಇಸ್ರೇಲ್ ಪರ, ಯಾವನು ಹಿಂಗೆ ಪುಸ್ 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 ಅನ್ಸೋದ್ರೆ ಏನನ್ಸತ್ತೆ? ಇದೇ ಭಾವನೆ ಅಲ್ಲೂ ಪ್ರಶ್ನೆ ಏನನ್ಸತ್ತಪ್ಪ ಆಗ? ಅವಶ್ಯಕತೆ ಏನಿದ್ರು ಆಗೇನು ಮೈಯೆಲ್ಲ ಪರ್ಚ್ಕೊಂಡು ಒಳ್ಳೆ ಬೆಕ್ ಸುಟ್ಟು ಇದು ಬಾಲ ಸುಟ್ಟಿದ್ದು ಬೆಕ್ ಥರ ಓಡಾಡ್ತೀರಿ, ಹಾಗೆಲ್ಲ ಇಷ್ಟೇ ಇದು. ಹಾಗಾಗಿ ಇದನ್ನು ಮಾಡಿದವ್ರು ಯಾರು ಅಂತ ಕಂಡುಹಿಡಿಬೇಕು. ಆ ಸಮುದಾಯದವ್ರುಗಳು ಅದನ್ನು ಟೀಕೆ ಮಾಡಬೇಕು. ಇದ್ರ ಭಾಳ ಸುಲಭ, ಇದು ಎಷ್ಟು ದೊಡ್ಡ ಕೆಲಸ. ಅವ್ರು ಮಾಡ್ದಂಗೆ ಇನ್ನೊಬ್ರು ಮಾಡ್ಬೋದು. ಅದು ಮಾಡಿದ್ರೆ ಏನಾಗುತ್ತೆ? ಫಾರ್ ಈಗ ಭಾರತದಲ್ಲಪ್ಪ ಯಾವುದೋ ಒಂದು ಸಂಬಂಧಿತ ಆ ಥರದ ಒಂದು ಧಾರ್ಮಿಕ ಸ್ಥಳದ ಗೋಡೆ ಮೇಲೆ ಆ ಥರ ಯಾವುದೋ ಒಂದು ಹಾಕ್ಬಿಟ್ರೆ ಆವಾಗ ಏನನ್ಸತ್ತೆ? ನೀವು ಬರ್ದಾಗ ಮಾತ್ರ ಇನ್ನೊಬ್ರಿಗೆ ಹರ್ಟ್ ಆಗಬೇಕು, ನಿಮಗೆ ಬರ್ಸ್ಕೊಂಡಾಗ ಹರ್ಟ್ ಆಗಲ್ಲ ಅಂತಿದೆಯಾ? ಅದು ಇಲ್ವಲ್ಲ, ಏನೋ ಮಾಡ್ತಾರೆ. ಆಮೇಲೆ ಇದು ಸುದ್ದಿಗಾಗೋ ಅಥವಾ ತಮ್ಮ ಅತೀವ ದೊಡ್ಡತನವನ್ನು ತೋರಿಸುವಂಥ ಕಂತ್ರಿಗಳು ಕಿಡಿಗೇಡಿಗಳ ಕೆಲಸ. ಅದನ್ನು ಕಂಡಿಡಿದು ಅಲ್ಲಲ್ಲಿ ಬಲಿ ಹಾಕಬೇಕು. ಆ ದೇಶಕ್ಕೆ ನಾವು ಹೆಂಗೆ ಹೇಳೋದು? ಹೇಳಬೇಕು. ಈಗ ಕೆನಡಾಗೆ ಏನಪ್ಪ ಹೇಳೋಣ? ಏನು ಹೇಳ್ಬೇಕಾ ಕೆನಡಾಗೆ? ಅವನು ಇಲ್ಲೆಂಗೆ ಈಗ ಒಬ್ರಿಗೊಬ್ರು ಬೈಕತ್ತಾರೆ, ನೀವು ಮುಸ್ಲಿಮ್ರು ಓಟು, ನೀವು ಹಿಂದೂಗಳು ಓಟು ಅಂತ. ಅಲ್ಲೂ ಆ ಪಾರ್ಟಿ ಮಾಡ್ತಿರೋದು ಅದೇ ಸಿಕ್ಕರು ಒಟ್ಟಿಗೆನೆ. ಅದಕ್ಕೇನು ಹೇಳೋಣ ನಾವು? ಅದು ಅವನ ದೇಶ, ಹಾಳಾಗೋಗಪ್ಪ ನಿನ್ನ ದೇಶವನ್ನು, ಅದ್ರ ಜೊತೆನೇ ಹಾಳು ಮಾಡ್ಕ ಅಂತ ಹೇಳಿದ್ರಾಯ್ತು. ನಿಭಾಯಿಸೋ ರೀತಿ ಅಷ್ಟೇ. ಇನ್ನು ತುಫಾನ್ ಬೇಬಿಂಕಾ ಚೀನಾದ ಶಾಂಘೈ ನಗರಿ ತತ್ತರಿಸಿ ಹೋಗಿದೆ. ಗಂಟೆಗೆ 151 ಕಿಲೋಮೀಟರ್, ತರಗೆಲೆ ಥರ ಆಗೋಗಿದೆ ಇಡೀ ಸಿಟಿನೇ. ಪ್ರಚಂಡ ಗಾಳಿಗೆ ಭಾರಿ ಮಳೆನೂ ಜೊತೆ ಆಗ್ಬಿಟ್ಟಿದೆ. ಎಲ್ಲ ಅಲ್ಲೋಲ ಕಲ್ಲೋಲ. ಕಳೆದ 7 ದಶಕದಲ್ಲೇ ಇದು ಭೀಕರ ತುಫಾನ್ ಅಂತೆ. ಯಾಗಿ ಚಂಡಮಾರುತದ ದಾಟಿಗೆ ಮಯನ್ಮಾರ ತತ್ತರಿಸೋಯ್ತು. ಭಾರತನೂ ತುಂಬ ಸಹಾಯ ಎಲ್ಲ ಮಾಡಿ ಕಳಿಸ್ಕೊಟ್ಟಿದೆ ತನ್ನ ಕೈಲಿ ಆಗಿದ್ದನ್ನೆಲ್ಲ. ಭಾರೀ ಪ್ರವಾಹ, ಗುಡ್ಡ ಕುಸಿತಗಳು ಉಂಟಾಗಿದ್ದು 226 ಜನ ಬಲಿಯಾಗಿದ್ದಾರೆ. 6.5 ಲಕ್ಷ ಜನ ಅಲ್ಲಿ ಸಂತ್ರಸ್ತರಾಗಿದ್ದಾರೆ ಮ್ಯಾನ್ಮಾರಲ್ಲಿ. ಅದೊಂದು ಬೇರೆ, ಇದೊಂದು ಬೇರೆ. ಅಲ್ಲಿ ಹೊಡಿತಾ ಇದೆ, ಅನುಭವಿಸ್ಬೇಕು ನಾವು. ಆಲ್ ರೈಟ್.